ಅವರ ಅಪ್ಪ ಮಗಂದು ಯಡಿಯೂರಪ್ಪ ಮಗಂದು ಆ ಕಡೆ ಇವ್ರದ್ದೆಲ್ಲ ಬಹಳ ವಿಚಾರಗಳನ್ನ ಮಾತಾಡಬೇಕಾಗುತ್ತೆ. ಒಂದು ನಿಮಿಷದಲ್ಲಿ ಅದು ಇಲ್ಲ ಅಂಥದ್ದೆಲ್ಲ. ನೀವೆಲ್ಲ ಬರ್ತೀವಿ ಮಾತಾಡಿ ಅಂತಂದರೆ ಮುಂದಿನ ವಾರವೇ ಬರ್ತೀನಿ ನಾನು, ಭದ್ರವಾಗಿ ಮಾತಾಡೋಣ. ಅವ್ರದ್ದು ಬಹಳ ನಿಜವಾಗ್ಲೂ 3 ಬಾಗಿಲಿಲ್ಲ, 100 ಬಾಗಿಲು. ಯಾರು ಹೇಳಿದ್ರು ನೀವು 3 ಬಾಗಿಲು ಅಂತ? 100 ಬಾಗಿಲಿದೆ, ಅದರಲ್ಲಿ ಅನುಮಾನ ಇಲ್ಲ, ಗೊತ್ತಾಯ್ತಾ? ಆಮೇಲೆ ಅವ್ರು ಯಾರೂ ಪ್ರಾಮಾಣಿಕರೇನಲ್ಲ, ಲೂಟಿ ಮಾಡಿರೋರು, ದರೋಡೆ ಮಾಡಿರೋರು. ಹಿಂದೆಲ್ಲ ಅಧಿಕಾರ ನಡೆಸಿ ಆ ಅಧಿಕಾರದಲ್ಲಿ ಮಾಡಿರುವ ಅಮಲು, ಆ ಮದ ಇವತ್ತು ಮಾತಾಡ್ತಾ ಇದೆ ಇಡೀ ರಾಜ್ಯದಲ್ಲಿ. ನಿಮಗೆ ಅದನ್ನೇ ಹೇಳಕ್ಕೆ ಹೋದರೆ ಬಹಳ ನೋವಾಗುತ್ತೆ. ಕರ್ನಾಟಕ ರಾಜ್ಯವನ್ನು ಲೂಟಿ ಮಾಡಿ ಇವತ್ತೇನು ಮಾತಾಡ್ತಾರೆ ಇವರು BJPಯವರು, ಅರ್ಥವಿಲ್ಲದ್ದು. ಅಲ್ಲೇ ಅವರಲ್ಲೇ ಬಹುತೇಕ ಜನ ಅವರು ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ನಿಜವಾಗ್ಲೂ ರಾಜ್ಯಕ್ಕೆ ಅವರು ಮೊದಲು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅದ್ರ ಬಗ್ಗೆ ಇವರು ಧೈರ್ಯವಾಗಿ ಧ್ವನಿ ಎತ್ತಲಿ ಮೊದಲು, ಆಮೇಲೆ ಇವರು ಹೋರಾಟ ಮಾಡ್ತಕ್ಕಂಥದ್ದು. ಆಮೇಲೆ ಇದು ಬೆಳೀತಾ ಜಾಸ್ತಿ ಆಗುತ್ತೆ. ಇನ್ನು ಅವರ ಹೋರಾಟ ಬಹಳ ಜನ ಹೋಗುತ್ತೆ. ಈಗಾಗಲೇ ಹೇಳಿದ ರೀತಿ 100 ಬಾಗಿಲು ಇದ್ದೇ ಇದೆ.